ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡಿಂದ ಒಂದು ನೋಟಿಫಿಕೇಷನ್ ಇದೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಎಕ್ಸ್ಟೆನ್ಷನ್ ಆಫ್ ಡೇಟ್ ಫಾರ್ IMR's ಎಂಟ್ರಿ ಆ್ಯಂಡ್ ಅಪ್ಲೈ ಟು 27/11/2024 ಡಿಸೆಂಬರ್ 2024 ಥರ್ಡ್ ಇಯರ್ GNM ಆ್ಯನ್ಯುವಲ್ ಎಕ್ಸಾಮಿನೇಷನ್ ಅಂತ ಇದೆ. ಇದೇನು ಅಂತ ಹೇಳಿದ್ರೆ, ಇದನ್ನು ನೋಡಿಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಏನಾದರೂ ಎಕ್ಸಾಮ್ ಅಂದರೆ ಥರ್ಡ್ ಇಯರ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿತ್ತು ಮೊದಲು, ಅದೇನಾದರೂ ಎಕ್ಸ್ಟೆಂಡ್ ಆಗಿದೆ ಅಂಥೇಳಿ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ಇದು ಏನಿದೆ ನೋಟಿಫಿಕೇಷನ್ ಅಂತೇಳಿ ನೋಡೋಣ ಒಂದ್ಸಲ. ಡಿಸೆಂಬರ್ 2024ರಲ್ಲಿ ನಡೆಯುವ GNM 3ನೇ ವರ್ಷದ ವಾರ್ಷಿಕ ಪರೀಕ್ಷಾ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕವನ್ನು ವಿಸ್ತರಿಸುವ ಬಗ್ಗೆ ಅಂತ ಇದೆ. ಪರೀಕ್ಷಾ ಅರ್ಜಿಗಳನ್ನು ಅಂದರೆ ಅಪ್ಲಿಕೇಶನ್ ಹಾಕುವಂಥದ್ದು. ಇದು ಡಿಸೆಂಬರ್ 2024ರಲ್ಲಿ ನಡೆಯುವ GNM 3ನೇ ವರ್ಷದ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿ ಪರೀಕ್ಷಾ ಮಂಡಳಿಯ ಇದೇ ಕ್ರಮ ಸಂಖ್ಯೆ ದಿನಾಂಕ 13/11/2024ರಲ್ಲಿ ಈಗಾಗಲೇ ಪ್ರಕಟಿಸಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಈಗ ಏನು ಅಂತ ಹೇಳಿದ್ರೆ, ಪರೀಕ್ಷಾ ವೇಳಾಪಟ್ಟಿಯನ್ನು ಇದೇ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಆಲ್ರೆಡಿ, ನೀವು ನೋಡ್ಕೊಂಡಿದ್ದೀರ ಅಂತ ಅನ್ಕೊಳ್ತೀನಿ. ವಾರ್ಷಿಕ ಪರೀಕ್ಷೆಯ 3ನೇ ವರ್ಷದ ಪರೀಕ್ಷಾ ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕವನ್ನು 24/11/2024 ನಿಗದಿಗೊಳಿಸಲಾಗಿದೆ. ಅವನು ಕರೆಕ್ಟಾಗಿ ಹೇಳಿದ್ದಾನೆ. ಏನು ಅಂತ ಹೇಳಿದ್ರೆ, ಪರೀಕ್ಷಾ ಅರ್ಜಿಗಳನ್ನು ಅಥವಾ IMR's ಎಲ್ಲ ಒಂದೇ, ಅದನ್ನು ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಏನು ಮಾಡಿದ್ದಾರೆ, 24/11/2024 ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟನ್ನು. ಮುಂದುವರೆದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 3ನೇ ವರ್ಷದ ವಾರ್ಷಿಕ ಪರೀಕ್ಷಾ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಲು ಕೊನೆಯ ದಿನಾಂಕವಾದ 24/11/2024 ಮುಂದೂಡಲಾಗಿ ಕೊನೆಯ ದಿನಾಂಕವನ್ನು 27/11/2024 ವಿಸ್ತರಿಸಲಾಗಿದೆ. ಅಂದರೆ ಮೊದಲು 24 ಲಾಸ್ಟ್ ಡೇಟ್ ಇತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ. ಈಗೇನು ಅಂತ ಹೇಳಿದ್ರೆ 27ರವರೆಗೆ ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟನ್ನು ಅಷ್ಟೇ. ಅಪ್ಲಿಕೇಶನ್ ಹಾಕಲಿಕ್ಕೆ ಅಥವಾ IMR's ಎಂಟ್ರಿ ಮಾಡಲಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವುದೇ ಥರದ ಬದಲಾವಣೆ ಆಗಲ್ಲ. ಅದೇನು ಮೊದಲು ಟೈಮ್ ಟೇಬಲ್ ಇತ್ತು ಅದೇ ಟೈಮ್ ಟೇಬಲ್ ಪ್ರಕಾರನೇ ಎಕ್ಸಾಮ್ ನಡೆಯುತ್ತೆ ಥರ್ಡ್ ಇಯರ್ ವಿದ್ಯಾರ್ಥಿಗಳದು. ಮತ್ತೇನಾದರೂ ಅಪ್ಡೇಟ್ಸ್ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.